ಅಗೈನ್ ಒಂದೆರಡು ಕ್ವಶನ್ ಬಿಗ್ ಬಾಸ್ ಬಗ್ಗೆ ಮಾತಾಡೋದಾದ್ರೆ ಯಾರ ಜೊತೆಗಿನ ಯಾವ ಮೂಮೆಂಟ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅದು ಹುಡುಗಿಯರಿರ್ಲಿ ಅಥವಾ ಹುಡುಗ ಇರ್ಲಿ. ತ್ರಿವಿಕ್ರಮ್ ಅಂತೂ ಹೇಳ್ತಿದ್ರು ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಹೇಳ್ತಿದ್ರು ನಿಮ್ಗೋಸ್ಕರ. ಆ ವರ್ಡ್ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಸರ್? ನಾನು ವಿ ಟಿ ನೋಡಿದಾಗ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಶಿಶಿರ್ ನನ್ನ ಬಗ್ಗೆ ಮಾತಾಡೋದು ಆ್ಯಂಡ್ ತ್ರಿವಿಕ್ರಮ್ ಇದೆ ಫ್ಯಾನ್ ಬಾಯ್ ಮೂಮೆಂಟ್ ಅಂತ ಇದು ಮಾಡಿದಾಗ, ಆಮೇಲೆ ಕೆಲವೊಂದು ಚಪಾತಿ ಮಾಡೋವಾಗ ನಂದು ಅನುಷಾದು ಒಂದಷ್ಟು ವೀಡಿಯೋಸು ಅದೆಲ್ಲ ತುಂಬ ಕ್ಯೂಟ್ ಆಗಿತ್ತು. ಐ ಥಿಂಕ್ ಬಿಗ್ ಬಾಸ್ ಮನೆಯೇ ಮಿಸ್ ಮಾಡ್ಕೊತೀನಿ, ಪ್ರತಿಯೊಬ್ಬರನ್ನು ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಐ ಥಿಂಕ್ ಎಲ್ಲರೂ ತುಂಬ ನ್ಯಾಚುರಲಾಗಿ ನನ್ನ ಇಷ್ಟಪಡ್ತಿದ್ರು ಅಂತ ನಂಗೆ ಅನಿಸುತ್ತೆ. ಯಾರೂ ಫೇಕ್ ಮಾಡಲಿಲ್ಲ. ಯಾರೂ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಆಗಿರ್ಬೋದು. ಭವ್ಯನೂ ಅಷ್ಟೇ, ನಾವು ಜಿಮ್ಮೆಲ್ಲ ಮಾಡೋವಾಗ ನಾನು ಹೊರಗೆ ಬಂದಾಗ ಜಿಮ್ದು ಡಂಬಲ್ಸ್ ಮುಟ್ಕೊಂಡು ಆಚೆ ಬಂದೆ. ಯಾಕಂದರೆ ಅದು ಒಂದು ಕಲಿತೆ. ಬರೀ ಒಂದು ಮಲ್ಟಿ ಜಿಮ್ಮಲ್ಲಿ ಜಿಮ್ ಮಾಡೋದು ದೊಡ್ಡದಲ್ಲ, ಇರೋದ್ರಲ್ಲೂ ಜಿಮ್ ಮಾಡೋದು, ಇರೋದ್ರಲ್ಲೂ ಕಾಪಾಡ್ಕೊಳೋದು ಆರೋಗ್ಯನ ಆ ಜಿಮ್ ನನಗೆ ತೋರಿಸ್ತು. ಆ್ಯಂಡ್ ಎಲ್ಲೋ ಅದು ಒಂದು ಕಡೆ ರಾಕಿ ಅಂತ ರಾಕಿ ಬ್ಯಾಲ್ಬೋವಾ ಥರ ನಾನೆಲ್ಲ ಮಾತಾಡ್ತಿದ್ದೆ. ಸೊ ಅದನ್ನು ನಾನು ಹೊರಡುವಾಗೆ ರಾಕಿ ಅಲ್ಲಿ ಮಿಸ್ ಯು ರಾಕಿ ಅಂತ ಭವ್ಯ ಅವರು. ಆಮೇಲೆ ಇದು ಭವ್ಯ ಅವರು ಪಾಪ ನನಗೊಂದಿನ ಇಷ್ಟ ಆಯಿತು ಅಂತ ತೊಗೊಂಡು ಹಾಕ್ಕೊಂಡಿದ್ದೆ, ಅವರೇ ನನಗೆ ಇದು ಕೊಟ್ಟಿದ್ದು. ತ್ರಿವಿಕ್ರಮನ್ ಜಾಕೆಟ್ ಕೊಟ್ಟಿದ್ದಾರೆ, ಅದು ಇನ್ನೊಂದು ಇಂಟರ್ವ್ಯೂಲ್ಲಿ ಅದು ಹಾಕ್ಕೊಂಡಿದ್ದೆ. ಸೊ ಎಲ್ಲ ಐ ಥಿಂಕ್ ಪ್ರತಿಯೊಬ್ಬರು ನಾನು ಐ ಥಿಂಕ್ ಮಿಸ್ ಮಾಡ್ಕೊತೀನಿ 100%. ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊತೀನಿ. ಆ್ಯಂಡ್ ಐ ಥಿಂಕ್ ನನಗೆ ಯಾರ ಜೊತೆನೂ ಒಂದು ತುಂಬ ಒಂದು ಇದಾಗಿರಲಿಲ್ಲ, ಬೇಸರ ಇಲ್ಲ ತುಂಬ ದೂರ ಅನಿಸಿರಲಿಲ್ಲ. ಫಾರ್ಮಲಾಗಿ ಇದ್ದಿದ್ದು ಮೋಸ್ಟ್ಲಿ ಮೋಕ್ಷಿತ್ ಅವ್ರ ಜೊತೆ. ಆಮೇಲೆ ಮೋಕ್ಷಿತ್ ಅವ್ರ ಜೊತೆ ಒಂದು ಡ್ಯಾನ್ಸ್ ಎಲ್ಲ ಮಾಡಿರ್ತೀನಿ, ಆ ಫೋಟೋಸ್ ಎಲ್ಲ ಬಂದು ಅದೆಷ್ಟು ಕ್ಯೂಟ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಫಾರ್ಮುಲಂಗ್ ಅಂತ ಐ ಥಿಂಕ್ ತುಂಬ ಕಮ್ಮಿ ಮಾತಾಡೋದು ಇವ್ರ ಜೊತೆ, ಗೌತಮಿ ಅವ್ರ ಜೊತೆ. ನಾನು ಜಾಸ್ತಿ ಟೈಮ್ ಸ್ಪೆಂಡೇ ಮಾಡಿಲ್ಲ, ಮಾತುಕತೆನೂ ತುಂಬ ಇದಿಲ್ಲ. ಅದನ್ನ ಬಿಟ್ಟರೆ ಐ ಥಿಂಕ್ ಎಲ್ಲರ ಜೊತೆನೂ ಐ ಥಿಂಕ್ ಒಂದು ಅದ್ಭುತವಾದ ಒಂದು ರಿಲೇಷನ್ಶಿಪ್ ಇತ್ತು. ಪ್ರತಿಯೊಬ್ಬರ ಜೊತೆನೂ ಐ ಥಿಂಕ್ ಐ ಯೂಸ್ ಟು ಎಂಜಾಯ್. ಆ್ಯಂಡ್ ಒಬ್ರಿಗೊಬ್ರಿಗೆ ಇದ್ವಿ. ಯಾರಾದರೂ ಒಬ್ಬರು ಡೌನ್ ಆದ್ರೂ, ಶಿಶಿರ್ನು ಎಷ್ಟೊಂದು ಸಲ ಹಿಂಗಾದಾಗ ನಾನು ಇದು ಮಾಡಿದ್ದೀನಿ, ನಾನಿದ್ದಾಗ ಶಿಶಿರ್ ಬಂದು ತಪ್ಕೊಂಡು ಇದು ಮಾಡಿದೆ. ತ್ರಿವಿಕ್ರಮ್ ಅಂತೂ ಲಿಟ್ರಲಿ ಲೈಕ್ ನಾವು ಕ್ರಿಕೆಟ್ ಆಡೋವಾಗ ಒಂದು ಆಪೋಸಿಟ್ ಟೀಮಲ್ಲಿದ್ವಿ, ಸುಮ್ಮನೆ ಬ್ರೋ ಅಂತ ಹಾಯ್ ಬ್ರೋ ಇಷ್ಟೇ ಇದ್ದಿದ್ದು. ಬಟ್ ಅಲ್ಲೂ ಹೋಗಾಗ ಬಾಯಿ ತುಂಬ ಧರ್ಮಣ ಅಂತ, ಯಾರು ಸೇವೆ ಹೋಗ್ಬೇಕಂದ್ರೆ ಧರ್ಮಣ ಸುಮಾರು ಸತಿ ಅದು. ಆಮೇಲೆ ನನಗೆ ಭಯ ಅಂತ ಭಯ ಅಂತ. ಸೊ ಅದು ಅವರೆಲ್ಲ ಮನ್ಸಾರೆ ಬಂದಿರೋದೊಂದು ಇದು ನನ್ನಿಂದ ಇದು. ಸೊ ಐ ಥಿಂಕ್ ಒಂದು ಲವ್ಲಿ ಇದು ಬಾಂಡಿಂಗ್ ಇತ್ತು ಪ್ರತಿಯೊಬ್ಬರ ಜೊತೆನೂ. ಒಳಗಡೆ ಹೋಗ್ಬೇಕಾದ್ರೆ ಅನುಷಾ ಅಷ್ಟೇ ಗೊತ್ತಿತ್ತು, ಒಳಗಡೆ ಹೋದ್ಮೇಲೆ ಐಶು ಕ್ಲೋಸ್ ಆಗ್ತಾರೆ. ಹೊರಗಡೆ ಬರ್ತಾ ಶೋಭಾ ಕ್ಲೋಸ್ ಆಗಿದ್ರು. ಸೊ ಐಶುನು ಹೇಳಿದ್ರು ನಂಗೆ ತುಂಬಾ ಇಂಪ್ರೆಸ್ ಮಾಡಿದ್ರು ಅಂತ ಆರಂಭದಲ್ಲಿ ಹೇಳಿದ್ರು. ಅವರು ನರ್ಕ ಸ್ವರ್ಗ ಕಾನ್ಸೆಪ್ಟ್ ಇದ್ದಾಗ ಶೋಭಾ ಹೇಳಿದ್ರು ಅವ್ರ ಲಗೇಜ್ ಎಲ್ಲ ತಗೊಂಡೋಗಿ ಸೆಟ್ಲ್ ಮಾಡಿದಕ್ಕೆ ನಂಗೆ ಧರ್ಮ ತುಂಬಾ ಇಷ್ಟ ಆದ್ರು ಅಂತ. ಎಲ್ಲ ಹುಡುಗಿರ್ಗೂ ಒಂಥರ ಆರ್ಟ್ ಫೇವ್ರೇಟ್ ಅನ್ನೋ ತರ ಆಗ್ತಿದ್ದೀರಾ ಸರ್ ಒಳಗಡೆ? ಯಾರ್ಯಾರು ಇಷ್ಟಪಟ್ಟಿದ್ರು ನಮಗೆ ಗೊತ್ತಿಲ್ಲದೆ? ಇಲ್ಲ ಆ ಥರ ಅಂದರೆ ಹುಡುಗರು ಇಷ್ಟಪಟ್ಟಿದ್ರು, ಹುಡುಗರಿಗೂ ಫೇವರ್ ಮಾಡಿದ್ದೀನಿ, ಹುಡುಗರಿಗೂ ಕೆಲಸ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಹೌದು, ಅದು ನಾನು ಹೇಳೋದು, ಶೋಭಾ ಅವರು ಅವತ್ತು ಅವ್ರ ಲಗೇಜ್ ಬಂದಿತ್ತು. ಸೊ ಒಂದಿಷ್ಟು ಬುಟ್ಟಿಗಳು ಇದ್ದು ಆ್ಯಂಡ್ ಸೂಟ್ ಕೇಸು ಬುಟ್ಟಿ ಒಂದೊಂದೇ ತಂದು ಇಡ್ತಾಯಿದ್ರು. ಸೊ ಅದು ನೋಡಿದೆ, ಆಬ್ವಿಯಸ್ಲಿ ಏನೋ ಒಂದು ಅನಿಸ್ತು, ಒಂದು ಹೆಲ್ಪ್ ಮಾಡಬೇಕಂತ ತುಂಬ ನೀಟಾಗಿ ತೊಗೊಂಡೋಗಿ ಕೊಟ್ಟೆ. ಅದು ತೊಗೊಂಡಿದ್ದು 2 ಬುಟ್ಟಿ, 1 ಸೂಟ್ ಕೇಸು. ಸೊ ಅವರು ತೆಂಗಿನಕಾಯಿ ಹೊಡೆಯೋ ಟಾಸ್ಕಲ್ಲಿ ಯಾರು ನಿಮ್ಮ ಫ್ರೆಂಡ್ ಅಂದರೆ ಧರ್ಮನ ನಾನು ಫ್ರೆಂಡ್ಶಿಪ್ ಮಾಡೋಕ್ಕೆ ಇಷ್ಟ ಅಂತ ತುಂಬ ಮನ್ಸಾರೆ ಒಂದು ಓಪನ್ ಹಾರ್ಟಾಗಿ ಹೇಳ್ತಾರೆ. ಅದನ್ನು ಇವರೆಲ್ಲ ಕೂತ್ಕೊಂಡ್ರೆ ಅಲ್ಲ ಗುರು, ಒಂದು ಅನುಷಾ ಹೋಗಿದ ತಕ್ಷಣ ಒಂದು ಸೂಟ್ ಕೇಸ್ ಕೊಟ್ಕೊಂಡೇ ಬೆಸ್ಟ್ ಫ್ರೆಂಡ್ ಹಂಚ್ಕೊಂಡ್ಬಿಟ್ಟಲ್ಲ ನೀನು, ಇದೆಲ್ಲ ಎಲ್ಲಿಂದ ಬರುತ್ತೆ ಈ ಟ್ಯಾಲೆಂಟ್ ಅಂತ. ಬಟ್ ಅದು ಸೂಟ್ ಕೇಸ್ ಕೊಟ್ಟಿದ್ದು ಒಂದು ಒಳ್ಳೆ ಇದರಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಇರಲಿಲ್ಲ. ಸೂಟ್ ಕೇಸ್ ಕೊಟ್ಟರೆ ಇವ್ರನ್ನ ಹತ್ರ ಮಾತಾಡ್ತಾರೆ, ಇಲ್ಲ ಹೋಗೋರು ಲಗೇಜ್ಗಳು ಇಟ್ಟರೆ ಮಾತಾಡ್ತಾರೆ ಅಂತ. ಆಬ್ವಿಯಸ್ಲಿ ಅದಿರಲ್ಲ, ಅದೇನೋ ಮನ್ಸಿಗೆ ಬಂದಿದ್ದನ್ನು ಮಾಡಿದ್ವಿ. ಆ್ಯಂಡ್ ಅಲ್ಲಿಂದ ನೀವು ಹೇಳ್ದಂಗೆ ನನಗೆ ಕ್ಲೋಸ್ ಆಗಿದ್ದು ಅನುಷಾ ಅವರು ಇದರಲ್ಲಿ ಶೂಟಿಂಗು ಮತ್ತು ಇದರಲ್ಲೆಲ್ಲ. ಬಟ್ ಸ್ವರ್ಗ ನರ್ಕ ಅಂತ ಇದ್ದಾಗ ಅವ್ರು ನರಕದಲ್ಲಿರ್ತಾರೆ, ನಾನು ಈ ಕಡೆ ಜಾಸ್ತಿ, ಈ ಕಡೆ ಕಿಚನು, ಮತ್ತು ಈ ಕಡೆ ಐಶ್ವರ್ಯ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್, ಒಂದು ತುಂಬ ನೀಟಾಗಿ ಕನೆಕ್ಟ್ ಆದ್ವಿ. ಲೈಕ್ ತುಂಬ ಎಲ್ಲೂ ಒಂಥರ ಫೇಕಾಗಿ ಇಲ್ಲ ಏನೋ ಒಂದು ತೋರಿಸ್ಬೇಕು, ಇಲ್ಲ ಏನೋ ಒಂದು ಆ್ಯಕ್ಟ್ ಮಾಡಬೇಕು, ಇಲ್ಲ ಏನೋ ಒಂದು ಈ ಥರ ಇದ್ದರೆ ಕಂಟೆಂಟು, ಅದೆಲ್ಲ ಏನೂ ಬರಲೇ ಇಲ್ಲ. ತುಂಬ ನ್ಯಾಚುರಲಾಗಿ ನಾವಿಬ್ಬರು ಮಾತಾಡೋದು ನೋಡಿ ಎಲ್ಲರೂ ಸೊ ಕ್ಯೂಟ್ ಅಂತ ಅವರೆಲ್ಲ ರೇಗಿಸ್ತಾಯಿದ್ರು. ಚಪಾತಿ ಮಾಡೋದು, ಅದೇನೋ ಹಾಟ್ ಮಾಡೋದು, ಇದು ಮಾಡೋದು, ಅದೆಲ್ಲ ಆಯಿತು. ಆ್ಯಂಡ್ ಈ ಕಡೆ ಅನುಷಾಗೆ ನಾನು ಹೋಗಿ ಅವಾಗ ಮಾತಾಡಿಸ್ತಿದ್ದೆ, ಬಟ್ ಅವ್ರಿಗೂ ಇಷ್ಟ ಆಗ್ತಿರಲಿಲ್ಲ ಆ ಟ್ಯಾಗು, ಲೈಕ್ ನನ್ನ ಹೆಸ್ರು ಏನಕ್ಕೆ ತೊಗೊತಾ ಇರೋಂಥದ್ದು. ಸೊ ಸ್ವರ್ಗದಿಂದ ನರ್ಕ ಅಂತ ಬಂದ ತಕ್ಷಣ ಸ್ವರ್ಗಕ್ಕೆ ಬಂದಾಗ ಅದು ಎಲ್ಲೋ ಒಂದು ಕಡೆ ಅದೇನೋ ಒಂದು ಗೇಮ್ ಅಂತ ಬರುತ್ತೆ, ಅದೇನೋ ಅನುಷಾ ಅವ್ರ ಪಾಪ ಏನೋ ಒಂದು ಹೇಳ್ತಾರೆ, ಬಟ್ ಅದನ್ನು ಸುರೇಶ್ ಅವ್ರು ಬೇರೆ ಥರ ಅಂದ್ಕೊತಾರೆ. ಸೊ ನಮ್ದಿದ್ದು ಆ್ಯಕ್ಚುಲಿ ಜಸ್ಟ್ ಫ್ರೆಂಡ್ಶಿಪ್ ವೆರಿ ಕ್ಲಿಯರ್ ಫ್ರೆಂಡ್ಶಿಪ್ ಇದ್ದಿದ್ದು. ಆ್ಯಂಡ್ ಶೂಟಿಂಗ್ ಸೆಟ್ಟಲ್ಲಿ ಸ್ವಲ್ಪ ನಮ್ಮಿಬ್ಬರ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುತ್ತೆ. ಸೊ ಅವಾಗಿಂದ ಸ್ವಲ್ಪ ದೂರ ಆಗ್ತೀವಿ, ವಿ ವಾಂಟ್ ಸ್ಪೀಕ್, ಜಾಸ್ತಿ ಮಾತಾಡಿರಲ್ಲ. ಲಾಸ್ಟ್ ಇಯರ್ ಬರ್ಡೇಗೆ ಅವ್ರು ಕರೆದಿರ್ತಾರೆ, ಅವಾಗ ಒಂದು ಮಾತಾಡಿರ್ತೀವಿ. ಅದಾಗಿದ ತಕ್ಷಣ ಐ ಥಿಂಕ್ ಆಲ್ಮೋಸ್ಟ್ 1 ಇಯರ್ ಟಚಲ್ಲೇ ಇರಲ್ಲ. ಬಿಗ್ ಬಾಸ್ ಬರ್ತಾ ಇರೋದು ಗೊತ್ತೇ ಇರಲ್ಲ ನನಗೆ.
ಬರೀ ಶೂಟಿಂಗ್ ಟೈಮಲ್ಲಿ ಸಿಕ್ಕಿದ್ದು, ಇನ್ನೊಂದು ಬ್ಯಾಂಗ್ಳೂರಿನ ಸಿನಿಮಾ, ಆಮೇಲೆ ಡಬ್ಬಿಂಗ್ ಟೈಮಲ್ಲಿ. ಅದಾದಮೇಲೆ ಬಿಗ್ ಬಾಸ್ ಬಂದಮೇಲೆ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ತು, ಮತ್ತೆ ಒಂದು ಫ್ರೆಂಡ್ಶಿಪ್, ಒಂದು ಬಾಂಡಿಂಗ್ ಅಂತ ಇದಾಗಿದ್ದು. ಬಟ್ ರೋಸ್ ಕೊಡುವಾಗ ಅವ್ರಿಗೆ ಕ್ಲಿಯರಾಗಿ ಹೇಳಿದೆ, ನಿಮ್ಮ ತಂದೆ ತಾಯಿಯವರು ಇಲ್ಲ ನಮ್ಮ ಮನೆಯವರು ಏನು ಅನ್ಕೊತಾ ಇರ್ತಾರೆ, ಬಟ್ ಇದು ಒಂದು ಒಳ್ಳೆ ಅದ್ಭುತವಾದ ಒಂದು ವೇದಿಕೆ ನನಗೆ ಕ್ಲಿಯರ್ ಮಾಡ್ಕೊಳಕ್ಕೆ. ಲೈಕ್ ಒಂದು ಫ್ರೆಂಡ್ಶಿಪ್ ಅನ್ನೋದು ಧನರಾಜು ಮತ್ತು ಇವ್ರದ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಹೆಂಗಿದೆ, ಹನುಮಂತು ಅವ್ರದ್ದು ಎಷ್ಟು ಕ್ಯೂಟಾಗಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ, ಒಂದು ಹುಡುಗ ಹುಡುಗಿದು ಫ್ರೆಂಡ್ಶಿಪ್ ಈ ಥರ ಇರ್ಬೋದು ಅಂತ ಐ ಥಿಂಕ್ ಅಲ್ಲಿ ರೋಸ್ ಕೊಟ್ಬಿಟ್ಟು ಅವರಿಗೆ ಹೇಳಿದೆ. ಸೊ ಐ ಥಿಂಕ್ ಒಂದು ಗುಡ್ ಫ್ರೆಂಡ್ಶಿಪ್, ಒಂದು ಗುಡ್ ಇದು ಪ್ರತಿಯೊಬ್ಬರ ಜೊತೆನೂ ಇತ್ತು, ಆ್ಯಂಡ್ ಅನುಷಾ ಜೊತೆನೂ ಇದ್ದಿದ್ದು. ಸರ್, ನೀವು ಎಷ್ಟೇ ಕ್ಲಾರಿಟಿ ಕೊಟ್ರು ಕೂಡ ಜನ ಅನುಷಾ ಮತ್ತೆ ಧರ್ಮ ಅಂತಂದ್ರೆ ಅವರು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಲವರ್ಸ್ ಅನ್ನೋ ಥರನೇ ಟ್ರೀಟ್ ಮಾಡ್ತಾ ಇದ್ರೆ, ಇಫ್ ಇನ್ ಕೇಸ್ ಗೊತ್ತಿಲ್ಲ ಮುಂದೆ ಒಂದಾಗಬೇಕು ರಿಯಲ್ ಲೈಫ್ನಲ್ಲೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಆ ಥರ ಆಸೆ ಪಡ್ತಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತಾರೆ ಧರ್ಮ ಅಂತ? ಅವ್ರ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆಮೇಲೆ ಅವ್ರು ನೋಡೋ ದೃಷ್ಟಿ ಆ್ಯಕ್ಚುಲಿ ನಮ್ಮನ್ನ ನೋಡಿದಾಗ ತುಂಬ ಕ್ಯೂಟಾಗಿ ಕಾಣ್ತಾರೆ, ಜೊತೆಗೆ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಜೊತೆಗೆ, ಅದು ಏನು ತಪ್ಪಿಲ್ಲ 100%. ಯಾಕಂದರೆ ಅದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅವ್ರು ನೋಡೋದ್ರಲ್ಲಿ ಏನು ತಪ್ಪಿಲ್ಲ, ಯಾಕಂದರೆ ಅವ್ರ ದೃಷ್ಟಿಗೆ ನಾವು ಇದಕ್ಕೆ ನಾವು ಹಂಗೆ ಕಾಣಿಸಿರ್ಬೋದು. ಬಟ್ ನಮ್ಮ ಇದರಲ್ಲಿ ಐ ಥಿಂಕ್ ಅದು ಯಾವತ್ತೂ ಆಗಲ್ಲ. ಐ ಥಿಂಕ್ ಅವ್ರಿಗೂ ಧರ್ಮ ಅಂದರೆ ಒಂದು ಫ್ರೆಂಡು, ನನಗೇನು ಅನುಷಾ ಅಂದರೆ ಒಂದು ಫ್ರೆಂಡು. ಒಂದು ಫ್ರೆಂಡ್ಶಿಪ್ಪಲ್ಲಿ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅದು ಉಳಿದ್ರೇ ಅದು ತುಂಬ ಚಂದ. ಆ್ಯಂಡ್ ಆ ಫ್ರೆಂಡ್ಶಿಪ್ ಅನ್ನೋದು ಬೇರೆ ಥರ ಕನ್ವರ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಪ್ಯೂರ್ ಫ್ರೆಂಡ್ಶಿಪ್ ಇದ್ದಾಗ ಅದು ಅಲ್ಲಿಗೆ ಉಳ್ಕೊಳುತ್ತೆ. ಸೊ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಲೈಕ್ ವಿ ಆರ್ ಗುಡ್ ಫ್ರೆಂಡ್ಸಾಗಿ ಇರ್ತೀವಿ. ಪ್ರಾಬ್ಲಿ ಅವ್ರದ್ದು ಒಂದು ಪಾತ್ ಆಫ್ ಲೈಫ್ ಇದೆ, ನಂದು ಒಂದು ಪಾತ್ ಆಫ್ ಲೈಫ್ ಇದೆ. ಪ್ರಾಬ್ಲಿ ನಾನು ನೆಕ್ಸ್ಟ್ ಇಯರು ಮದುವೆ ಆಗಬೇಕು, ನಮ್ಮ ತಂದೆ ತಾಯಿ ಆಲ್ರೆಡಿ ಹೇಳಿದ್ದಾರೆ, ನೋಡು ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಮದುವೆ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಅವರಂತೂ ಹುಡ್ಕಲ್ಲ, ನಮ್ಮ ತಂದೆಯವ್ರು ಹೇಳಿದ್ದಾರೆ. ಇವಾಗ ಫೋಟೋ ತೊಗೊಂಡು ಹೋಗಿ ತೋರಿಸಿ ಮ್ಯಾಟ್ರಿಮೋನಿಯಲ್ಲಿ ಇದು ಮಾಡೋದು, ಇಲ್ಲ ಹುಡುಗಿ ಫೋಟೋ ತಂದು ನಿನಗೆ ತೋರಿಸೋದು, ಅದೆಲ್ಲ ನಮ್ಮ ಕೈಲಾಗಲ್ಲ. ನೀನು ಯಾರು ಕಂಫರ್ಟಬಲು, ಯಾರು ನಿನ್ನ ಪ್ರೊಫೆಷನ್ಗೆ ಯಾರು ಸೆಟ್ ಆಗ್ತಾರೆ, ನಿನಗೆ ಯಾರು ಸೂಟಬಲ್ ಅನಿಸುತ್ತೋ ನಿಂಗೆ ಕರ್ಕೊಂಬ, ನೀನು ಹೇಳು ಮದುವೆ ಮಾಡ್ಕೊಬೇಕನ್ನಲ್ಲ. ನಾವಿದ್ದೀವಿ, ಹಿಂದೆ ನಿಂತ್ಕೊಂಡು ಮದುವೆ ಮಾಡಿಸ್ತೀವಿ. ಬಟ್ ಯು ಶುಡ್ ಬಿ ಕಂಫರ್ಟಬಲ್, ನೀನು ಖುಷಿಯಾಗಿರಬೇಕು. ಇನ್ನು ಈ ಫ್ಲ್ಯಾಟಲ್ಲಿ ನಾವಿರೋದು, ನೀನು ಗ್ರೌಂಡ್ ಫ್ಲೋರು ಇಲ್ಲ ಸೆಕೆಂಡ್ ಫ್ಲೋರಲ್ಲಿ ತಗೋ, ಜೊತೆಗೆ ಇರೋದಕ್ಕಿಂತ ಒಂದು ಫ್ಲೋರ್ ಡಿಸ್ಟೆನ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಅದೊಂದು ಸ್ಪೇಸ್ ಇರುತ್ತೆ, ನಮಗೂ ಒಂದು ಸ್ಪೇಸ್ ಇರುತ್ತೆ. ಇಲ್ಲ ಮನೆಗೆ ಬರೋರು ಸಡನ್ನಾಗಿ ರೂಲ್ಸ್ ಚೇಂಜ್ ಮಾಡೋದು ನನಗಾಗಲ್ಲ, ಅದನ್ನ ನೋಡೋಕ್ಕೆ. ನನ್ನದೇ ಆದ ಒಂದು ಪ್ರಿನ್ಸಿಪಲ್ಸಲ್ಲಿ ಒಂದು 40 ವರ್ಷ ಇಲ್ಲಿ ನನ್ನ ಇದ್ರಲ್ಲಿ ನನ್ನ ಸ್ಟೈಲಲ್ಲಿ ನಾನು ಬದುಕಿದ್ದೀನಿ. ಸೊ ಅದನ್ನು ಒಂದು ಫ್ಲೋರು ಹೊಟ್ಟೆ ಅಶ್ವ ಅಂದಿದ ತಕ್ಷಣ ಓಡ್ಬಂಬಿಡ್ ಮೇಲೆ, ಮಮ್ಮಿ ರೆಡಿ ಆಯ್ತಾ ಅಂತ. ಇಲ್ಲ ನಿಮ್ಮ ಹೆಂಡತಿ ಏನಾದರೂ ಮಾಡಿದರೆ ಚೆನ್ನಾಗಿದ್ರೆ ತಿನ್ನು, ಇಲ್ಲ ಬೇಡ ಅನ್ಸಿದ್ರೆ ಇಲ್ಲಿ ಬಂದು ತಿನ್ನು. ಸೊ ನಿಂಗೆ 2 ಆಪ್ಷನ್ ಇರುತ್ತೆ. ಸೊ ಈ ಥರ ನಮ್ಮ ಅಕ್ಕ ಯಾವಲೂರಿಗೆ ಇರ್ತಾಳೆ, ಮಮ್ಮಿ ಮೇಲೆ ಜೋರು ಮಾಡ್ತೀಯ, ಇದು ಚೆನ್ನಾಗಿಲ್ಲ, ಇದೆ ಯಾಕೆ ಉಪ್ಪು ಹಾಕಿಲ್ಲ, ಯಾಕೆ ಮೀ ಇದು ಮಾಡಿಲ್ಲ ಅಂತ. ಬರಲಿ ಹೆಂಡತಿ ಬಂದ್ಮೇಲೆ ಬಾಯ ಮುಚ್ಕೊಂಡು ಅದು ಏನಾಗ್ತಾರೋ ತಿನ್ಕೊಂಡು ಬರ್ತೀಯ ಅಂತ. ಬಟ್ ಅದು ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲೇ ಕಲಿತೆ. ಸೊ ಹೆಂಡತಿ ಬರೋವರೆಗೂ ಏನು ಕಾಯೋದು ಬೇಡ, ಬಿಗ್ ಬಾಸ್ ಮನೆಯಲ್ಲೂ ಕಲಿತೆ. ಲೈಕ್ ಇದು ಒಂದು ವ್ಯಾಲ್ಯೂ ಆಫ್ ಊಟ, ಆಮೇಲೆ ಏನು ಸಿಗುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಸೊ ಅದು ತುಂಬ ಒಂದು ಕಲಿಯೋಂಥದ್ದು, ಪಾಠ ಕಲಿಯೋಂಥದ್ದು ತುಂಬ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಹ್ಯಾಟ್ಸ್ ಆಫ್, ಅದನ್ನು ಕಲ್ತಿರೋದು ಈ ಇದರಲ್ಲಿ ನಾನು ಕಲ್ತಿರೋದು, ಅದೊಂದು ಪ್ಲಸ್ಸೇ ನನಗೆ ಲೈಫಲ್ಲಿ. ಬಿಗ್ ಬಾಸ್ ಮನೆ ಯಾವ ಕಂಟೆಸ್ಟೆಂಟ್ಗಳನ್ನ ಹೊರಗಡೆ ಬಂದಮೇಲೂ ಕೂಡ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋರು ಇದ್ದೀರಾ ಅಂತ? ಮಂಜು ಅವರು ಆಲ್ರೆಡಿ ನನ್ನ ಫ್ರೆಂಡ್ ಆಗಿದ್ದಾರೆ. ಸೊ ಖಂಡಿತ ನಾವೇನೋ ಪ್ಲ್ಯಾನ್ ಮಾಡಿದ್ದೀವಿ ಬಂದಮೇಲೆ ಎಲ್ಲರೂ ಹೋಗ್ಬೇಕು ಅಂತೆಲ್ಲ. ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಆ್ಯಂಡ್ ತ್ರಿವಿಕ್ರಮ್ ಡೆಫಿನೆಟ್ಲಿ, ತ್ರಿವಿಕ್ರಮ್ ಆ್ಯಂಡ್ ಭವ್ಯ 100% ಅವ್ರದ್ದು. ಆಮೇಲೆ ಇವ್ರ ಜೊತೆ ಜಾಸ್ತಿ ನಾನು ಇನ್ನೂ ಬಾಂಡ್ ಆಗಿಲ್ಲ, ಫ್ರೆಂಡ್ಶಿಪ್ ಆಗಿಲ್ಲ ರಜತ್ ಮತ್ತು ಇದು. ಬಟ್ ರಜತ್ ಮಾತಾಡೋದು ಮತ್ತು ಇದು ಐ ಥಿಂಕ್ ನಾವು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ನಮ್ದು ಈಸಿ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಸೊ ಐ ಥಿಂಕ್ ಯಾರೂ ಇಲ್ಲ ಅಂತ ಇಲ್ಲ. ಐ ಥಿಂಕ್ ಎಲ್ಲ ಒಂದು ಗ್ರೂಪೇ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಒಂದು ಫ್ರೆಂಡ್ಶಿಪ್ ಇಟ್ಕೊತೀವಿ. ಆ್ಯಂಡ್ ಮೋರ್ ಓವರ್ ಒಂದು ಐಡಿಯಾಸು, ಥಾಟ್ಸು ನಂದು ತ್ರಿವಿಕ್ರಮ್ದೆಲ್ಲ ತುಂಬ ವೇವ್ ಲೆಂತ್ ಮ್ಯಾಚ್ ಆಗ್ತಾಯಿದೆ. ಲೈಕ್ ಅವ್ರಿಗೂ ಒಂದು ಡ್ರೀಮ್ ಇದೆ, ಪ್ರಾಜೆಕ್ಟ್ಸು, ಸಿನಿಮಾ, ಅವ್ರಿಗೂ ಒಂದು ಇದೆ, ಥಿಂಕಿಂಗ್ ಇದೆ, ನನಗೂ ಅದೇ ಥರ ಒಂದು ಥಿಂಕಿಂಗ್ ಇದೆ. ಆಮೇಲೆ ಭವ್ಯ ಅವರಾಗಿರ್ಬೋದು, ಅವರಂತೂ ಪ್ರಾಮಿಸ್ ಮಾಡಿದ್ದಾರೆ, ಆಚೆ ಬಂದ ತಕ್ಷಣ ನೀವು ಯಾವಾಗ ನನ್ನ ಮನೆಗೆ ಬರ್ತಿರೋ ಫಸ್ಟು ಮಾಡಿಕೊಡೋದೇ ನಿಮಗೆ ಮಟನ್ನು. ಸೊ ಈ ಥರ ಅವರು ಮಾತಾಡಿದ್ದಾರೆ. ಯಾಕೆ ಅವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಪ್ರತಿಯೊಬ್ಬರ ಜೊತೆನೂ ಐ ಥಿಂಕ್ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ ಇವ್ರ ಜೊತೆ ಎಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.